ಓಹೋ ನಮಸ್ಕಾರ, ಬನ್ನಿ ಸರ್. ನಮಸ್ತೆ ಎಲ್ರಿಗೂ. ನಮಸ್ತೆ ತಾಯಿ. ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಬಂದವಳಿನೇ ತಾನೆ? ಸರ್ರು ಇತ್ತೀಚೆಗೆ ಪರಿಚಯ ಆದವರು. ಸರ್, ಇವರು ನನ್ನ ಭಾವ ರವಿ. ನಮಸ್ತೆ. ಈಕೆ ನನ್ನ ಹೆಂಡತಿ ಸುಮತಿ. ನಮಸ್ತೆ. ಈಕೆ ಪದ್ಮ, ನನ್ನ ತಂಗಿ ಭಾವನ ಹೆಂಡತಿ. ಆಕೆ ದೊಡ್ಡ ಮಗಳು ಜನನಿ. ಜನನಿ. ಅವ್ರ ಪಕ್ಕ ನಿಂತಿರೋಳು ನನ್ನ ಕಿರಿಮಗಳು ಅಂಜನಾ. ನಮ್ಮ ಭಾವನವ್ರಿಗೆ ಇಬ್ಬರು ಮಕ್ಕಳು. ಹಾ 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 ಹಾ. ನೀವು ಮಾತಾಡ್ತಾರಿ, ನಾನು ಕಾಫಿ ತರ್ತೀನಿ. ಬೇಡ 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 ಬೇಡ. ನನಗೆ ಈ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ. ಏನಿದ್ರು ನೇರ ನೇರ ವಿಷಯಕ್ಕೆ ಬಂದ್ಬಿಡೋದು. ಹಾ ಹೌದೌದು, ಏಕ್ ಮಾರ್ ದೋತು ಕೂಡ ಅಷ್ಟೇ. ಅದೇ ನಮ್ಮ ಮನ ಸ್ಟೈಲು. ಸುಮ್ನಿರೋ ಇವನೊಬ್ಬ. ಸರಿನಾ? ನನ್ನ ಹೆಸರು ಗುಣಶೇಖರ ಅಂತ. ಅದೇನೋ ಈಗ ಈ ಕಂಪ್ಯೂಟರ್ ಅದೇನೋ ಹುಡುಕ್ತಾರ ನನ್ನದು ಕೂಕುಲ್ ಗುಲ್ಗುಲ್. ಏನದು? ಗೂಗಲ್ ಅಂಕಲ್. ಹಾ, ಗೂಗಲ್ ಅಂಕಲ್. ಗೂಗಲ್ ಅಷ್ಟೇನಾ? ಅದೇ ಅದು. ನನಗೆ ಅದ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲಮ್ಮ. ಆದರೆ ಅದಕ್ಕೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನನ್ನ ಹೆಸರು ಗುಣಶೇಖರ ಅಂತ ಇದು ಮಾಡಿದರೆ ನಮ್ಮ ಬಗ್ಗೆ ಎಲ್ಲ ಹೇಳುತ್ತದು. ನಾನೊಬ್ಬ ಸಾಧಾರಣ ಮನುಷ್ಯ, ಕಷ್ಟಪಟ್ಟು ಮೇಲ್ ಬಂದವನು. ಈ ಗೂಗಲ್ಲು ಪೀಗಲ್ಲು ಎಲ್ಲ ನನಗೆ ಅರ್ಥ ಆಗಲ್ಲಮ್ಮ. ಅಣ್ಣ, ಇದೇನಣ್ಣ ಇಷ್ಟು ಈಸಿಯಾಗಿ ಹೇಳ್ಬಿಟ್ರಿ? ಕಂಪ್ಯೂಟ್ರು ಗೂಗಲ್ ಗೊತ್ತಿಲ್ತಿದ್ರೇನು? ನೀವು ಮಾಡಿರೋ ಸಾಧನೆ ಸಣ್ಣದಾ? ನಮ್ಮ ಅಣ್ಣನೇ ಹೇಗೆ ಎಷ್ಟೇ ಇದ್ರೂ ಸಿಂಪಳೆ. ಮಂಡ್ಯ ಮೈಸೂರಲ್ಲವ್ರಿಗೆ 20 ಹೆಚ್ಚು ಫ್ಯಾಕ್ಟ್ರಿಗಳಿವೆ. ಅಷ್ಟೇ ಅಲ್ಲ, ಮೈಸೂರು ಕೊಡಗೂಳೂರು ಬಿಸ್ನೆಸ್ಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ಗೆ. ಅಣ್ಣ ಮುಟ್ಟಿದೆಲ್ಲ ಚಿನ್ನ. ಹಾಂ, ಹೀಗೊಬ್ರು ನಿಮ್ಮನೆ ವಸ್ತು ತುಳ್ತಿದ್ದಾರೆ ಅಂದರೆ ನಿಮ್ಮ ಮನೆಗೆ ರಾಜಯೋಗ ಬಂತು ಅಂತಲೇ ಅರ್ಥ. ಶ್ಯಾಮಣ್ಣವ್ರೆ, ಮನೆಯವ್ರಿಗೆಲ್ಲ ನೀವಿನ್ನು ವಿಷಯ ಹೇಳಿಲ್ವಾ? ಅದು ಒಳ್ಳೆ ಟೈಮು ಬಂದ್ಮೇಲೆ ನೋಡ್ಕೊಂಡು ಹೇಳೋಣ ಅಂತ ಅಂದ್ಕೊಂಡೆ. ಅಯ್ಯೋ, ಅಣ್ಣ ಬಂದ್ರು ಅಂದರೆ ನಿಮ್ಗೆಲ್ಲ ಒಳ್ಳೆ ಟೈಮ್ ಬಂತು ಅಂತಾನೆ ಅರ್ಥ. ಸರಿ. ನೋಡಮ್ಮ ಜನನಿ, ನೀನು ನಮ್ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋದು ನಮ್ಮ ಆಸೆ. ಬರೀ ನಮ್ಮ ಆಸೆ ಮಾತ್ರ ಅಲ್ಲ, ಇದು ನಿನ್ನ ಅಪ್ಪನ ಆಸೆ ಕೂಡ. ನೀನು ನಮ್ಮ ನಾಯಕ್ ಮನೆತನದ ಸೊಸೆಯಾಗಿ ಬರುವುದನ್ನ ನೋಡೋದಿಕ್ಕೆ ಇಡೀ ಊರಿಗೂರೇ ಕಾಯ್ತಾ ಇದೆ. ನನ್ನ ಕೊನೆ ತಮ್ಮ ಶಕ್ತಿ, ಅವನನ್ನು ನನ್ನ ತಮ್ಮ ಅನ್ನೋದಕ್ಕಿಂತಲೂ ನನ್ನ ಹಿರಿಮಗ ಅವನು. ನಾನೇ ಎತ್ತಿ ಆಡಿಸಿ ಬೆಳೆಸಿರೋ ಹುಡುಗ ಅವನು. ತುಂಬ ಒಳ್ಳೆಯವನು. ಅವನಿಗೆ ನಿನ್ನನ್ನು ಕೇಳೋಕೆ ಬಂದಿದ್ದೀನಿ ನಾನು. ಇದೇನು ಯಾರು ಸಡನ್ ಆಗಿ ಮನೆ ಒಳಗಡೆ ಬಂದ್ಬಿಟ್ಟು ಮದುವೆ ಮಾತುಕತೆ ಆಡ್ತಿದ್ದಾರೆ ಅಂತ ಅನ್ಕೋಬೇಡಮ್ಮ. ನಾನು ನಿಮ್ಮಪ್ಪ ಈ ಬಗ್ಗೆ ತುಂಬಾ ಚರ್ಚೆ ಮಾಡಿದೀವಮ್ಮ.
ನಿನ್ನ ಬಗ್ಗೆ ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಮ್ಮ. ನೀನು ನಮ್ಮ ಕುಟುಂಬಕ್ಕೆ ಸೊಸೆಯಾಗಿ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ಸರಿನಾ? ಅರ್ಥ ಆಯ್ತೇನಮ್ಮ? ಸರಿ, ನಾನಿನ್ನು ಹೊರಡ್ತೀನಿ. ಅರೆ ಇದೇನು ಹೀಗೆ ಬಂದು ಹೀಗೆ ಹೋಗ್ತಿದ್ದೀರಿ? ಒಂದು ಲೋಟ ಕಾಫಿ ಕುಡ್ಕೊಂಡು ಹೋಗಿ, ಕಾಫಿ ಮಾಡ್ಕೊಡಿ. ಬಂದ ಕೆಲಸ ಆಯ್ತು, ಇನ್ನೇನು ಮುಂದಕ್ಕೆ ನಾವು ನೆಂಟ್ರಾಗೋರು ಬಂದು ಹೋಗೋದು ಇರುತ್ತೆ. ಕಾಫಿ ಏನು ಊಟನೇ ಮಾಡೋಣ ಬಿಡಿ. ಆ? ಬರ್ತೀನಮ್ಮ, ನಮ್ಮನೆ ಸೊಸೆ. ಬಿಟ್ಟು ಬರ್ತೀನಿ. ಜನನಿ, ಅಮ್ಮ ಅಮ್ಮ ನಂಗೊಂದು ಅರ್ಥ ಆಗ್ತಿಲ್ಲ ಅಮ್ಮ. ಅಪ್ಪಂಗೆ ಏನಾಯ್ತಮ್ಮ ಸಡನ್ ಆಗಿ ಮದುವೆ ಅಂತ ಯಾಕೆ ಅರ್ಜೆಂಟ್ ಮಾಡ್ತಿದ್ದಾರೆ? ಇಷ್ಟು ವರ್ಷ ಸಾಧನೆ ಮಾಡ್ಬೇಕು ಅಂತಿದ್ದವರು ಈಗ ಮದುವೆ ಮಾಡ್ಕೊ ಅಂತಿದ್ದಾರೆ. ಹೇಗಮ್ಮ ಸಾಧ್ಯ ಇದಲ್ಲ ಅಮ್ಮ? ಇಷ್ಟು ವರ್ಷ ಕಟ್ಟಿದ ಕನ್ಸನ್ನ ಹೇಗಮ್ಮ ಸಡನ್ ಆಗಿ ಬಿಟ್ಬಿಡ್ತಾರೆ? ಯಾರೋ ಬರ್ತಾರೆ, ನನ್ ಮನೆ ಸೊಸೆ ಆಗು ಅಂತಾರೆ. ಇದಕ್ಕ ಅಮ್ಮ ನಾನು ಹಗ್ಲು ರಾತ್ರಿ ಕಷ್ಟಪಟ್ಟು ರ್ಯಾಂಕ್ ಪಡೆದಿದ್ದು. ನನ್ ಜಾಗದಲ್ಲಿ ನಿಮ್ ಮಗ ಇರ್ತಿದ್ರೆ ಅವನಿಗೂ ಇದನ್ನೇ ಕೇಳ್ತಿದ್ರ? ನನ್ಗನ್ಸಿರೋದು ನಿಮ್ಗೂ ಅನಿಸ್ತಿದೆ ತಾನೇ ಅಮ್ಮ? ಜನನಿ, ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡಿದೆ, ಆದರೆ ಅವರು ತುಂಬ ನಂಬಿಕೆಯಿಂದ ಗುಣಶೇಖರ್ ಮತ್ತು ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು. ಅವ್ರು ದಿಢೀರಂತ ಮನೆಗೆ ಬಂದಿದ್ದಲ್ಲ, ನಿಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡೇ ಬಂದಿದ್ದಾರೆ. ಒಳ್ಳೆ ಕುಟುಂಬ, ದೊಡ್ಡ ಮನೆತನ. ನಮ್ಮ ಪರಿಸ್ಥಿತಿ ಎಲ್ಲ ತಿಳ್ಕೊಂಡೆ ನಮ್ಮ ಮನೆ ಹುಡುಗಿನ ನೋಡೋಕೆ ಅಂತ ಬಂದಿದ್ದಾರೆ. ಓ, ಶ್ರೀಮಂತರು ಒಳ್ಳೆಯವ್ರು ಬಂದ್ರೆ ನಮ್ಮ ಹುಡುಗಿನ ತಗೊಂಡು ಹೋಗಿ ಅಂತ ನನ್ನ ಕಟ್ಟಿ ಕೊಟ್ಬಿಡ್ತೀರಮ್ಮ? ಇಷ್ಟು ವರ್ಷ ಸಾಕಿ ಬೆಳೆಸಿ ಹಗಲು ರಾತ್ರಿ ಓದಿಸಿ ಸಾಧನೆ ಮಾಡಬೇಕು ಅಂತ ಹೇಳ್ಕೊಟ್ಟು ಇನ್ನೊಂದು ಮನೆಗೆ ಈಸಿಯಾಗಿ ಕೊಟ್ಬಿಡ್ತೀರಾ ಅಮ್ಮ? ನಾನೇನು ಗೊಂಬೆನಾ? ನನಗೂ ನಂದೇ ಕನ್ಸಿದೆ ಅಮ್ಮ. ಜನನಿ, ಹೆಣ್ಮಕ್ಳು ಅಂದಮೇಲೆ ಒಂದಲ್ಲ ಒಂದಿನ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಲೇಬೇಕು ಅಲ್ವಮ್ಮ? ಅಮ್ಮ, ನಾನೊಂದು ಕೇಳಲ್ಲ, ನೀವು ಅಪ್ಪ ಮನೆಯಿಂದ ಓಡ್ ಬಂದು ತಾನೇ ಮದುವೆ ಆದ್ರಿ, ಲವ್ ಮ್ಯಾರೇಜ್ ತಾನೇ ಮಾಡ್ಕೊಂಡ್ರಿ.